ಈ ಜೀವಿಗಳಿಗೆ ನಮಸ್ಕಾರ. ಮೊದಲು ನಾವು ಏನು ಮಾಡೋದಪ್ಪ ಅಂದರೆ ಜಿಲೇಬಿ ಹೇಗೆ ಮಾಡೋದನ್ನು ನೋಡೋಣ. ಜಿಲೇಬಿ ಒಂದು ಬೌಲ್ಗೆ 2 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಮೊಸರು, 1 ಸ್ಪೂನು ಅಥವಾ 2 ಸ್ಪೂನು ತುಪ್ಪ, ತದನಂತರ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ ನಂತರ ಇದೇ ರೀತಿ ಚೆನ್ನಾಗಿ ಮಾಡಿಕೊಂಡು ಒಂದು ಹಾಲಿನ ಪೌಡ್ರ್ನಿಂದ ನೀರು ಹಾಕಿ ಅದು ಪೌಡ್ರ್ ಮಿಕ್ಸ್ ಮಾಡಿ ಆ ನೀರನ್ನು ಈ ಮಿಶ್ರಣದಲ್ಲಿ ಬೆರೆಸಬೇಕು. ಹೀಗೆ ಬೆರೆಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಜಿಲೇಬಿ. 5 ನಿಮಿಷದಲ್ಲೇ ಆಗೋಗುತ್ತೆ. ಹೀಗೆ ಮಿಶ್ರಣ ಮಾಡ್ತಾ ಇರಬೇಕು. ತದನಂತರ ಕೇಸರಿ ಕಲರ್ ಹಾಕಬೇಕು. ಇದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಕಲರ್ ಬೇಕು, ಜಾಸ್ತಿನೂ ಹಾಕ್ಬಾರ್ದು, ಕೈ ಆಗುತ್ತೆ. ಚೆನ್ನಾಗಿ ಅಷ್ಟೇ ಸರಿಯಾಗಿ ಹಾಕಬೇಕು. ಹೀನೋ ಸೋಡಾ ಹಾಕ್ಬೇಕು ಸ್ವಲ್ಪ. 1 ಪ್ಯಾಕೆಟ್ ಹಾಕಿದ್ರೂ ನಡೆಯುತ್ತೆ 2 ಕಪ್ ಕಡಲೆ ಹಿಟ್ಟಿಗೆ. ತದನಂತರ ಮತ್ತೆ ಮಿಶ್ರಣ ಮಾಡಬೇಕು. ಹೀಗೆ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಅದೆಲ್ಲ ಕಲರು ತುಂಬ ಚೆನ್ನಾಗಿ ಬರಬೇಕು. ತದನಂತರ ಸ್ವಲ್ಪ ಅದು ಹಾಲಿನ ಪೌಡ್ರ ನೀರನ್ನು ಇನ್ನೊಂದು ಸ್ವಲ್ಪ ಬೆರಗಿಸ್ಬೇಕು. ಹೀಗೆ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಹದ ಬರಬೇಕು. ಈಗ ಒಂದು ಸ್ಟವ್ ಆನ್ ಮಾಡೋಣ. ಆ ಸ್ಟವ್ಗೆ ಒಂದು ಬೊಗಣೆಯನ್ನು ಇಡೋಣ. ಆ ಬೊಗಣೆಯಲ್ಲಿ ಮೊದಲು 2 ಕಪ್ಪು ಸಕ್ಕರೆ ತಗೊಳ್ಳೋಣ. ಆ ಸಕ್ಕರೆಗೆ 1 ಕಪ್ ನೀರು ಹಾಕಬೇಕು. ಇವಾಗ 1 ಕಪ್ ನೀರು ಹಾಕಿ ಸ್ಟವ್ ಹೀಗೆ ಆನ್ ಇರಲಿ. ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಮಿಶ್ರಣ ಮಾಡಬೇಕು. ಅದೆಲ್ಲ ಕರಗುತ್ತೆ. ಮಿಶ್ರಣ ಮಾಡಬೇಕು. ಹೀಗೆ ಮಿಶ್ರಣ ಮಾಡ್ತೀವಿ. ಫ್ಲೇವ್ ಮೋಡ್ನಲ್ಲಿ ಇರಲಿ. ಸ್ವಲ್ಪ ಏಲಕ್ಕಿ ಪೌಡ್ರನ್ನ, ಒಂದು 5 ಏಲಕ್ಕಿ ಪೌಡ್ರನ್ನು ಕುಟ್ಟಿ ಅದು ಪಾಕದಲ್ಲೇ ಹಾಕಬೇಕು. ಸ್ವಲ್ಪ ಆವಾಗಲೇ ಹಾಕಿದ್ದಂಥ ಕೇಸರಿಯನ್ನು ಇನ್ನೊಂದು ಸ್ವಲ್ಪ ಇದ್ರ ಪಾಕದಲ್ಲೇ ಹಾಕಬೇಕು. ಈ ಪಾಕದಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕುದಿಬೇಕು ಅದು. ಒಂದು ಲೆಮನನ್ನು ಜ್ಯೂಸ್ ಹಾಕಬೇಕು, ಲೆಮನ್ ಜ್ಯೂಸ್. ಇದು ಏನಪ್ಪ ಅಂದರೆ, ಈಗ ಒಂದು ಪಾಕೆಟ್ ಇರುತ್ತಲ್ಲ, ಆ ಪಾಕೆಟ್ನಲ್ಲಿ ಎಲ್ಲ ಮಿಶ್ರಣ ಮಾಡಿದ್ದಂತಹ ಅದರಲ್ಲಿ ಒಂದು ಕಟ್ ಮಾಡಬೇಕು, ಕತ್ರಿನಿಂದ ಕಟ್ ಮಾಡಿದ ಇದರಲ್ಲಿ ಈ ಮಿಶ್ರಣವನ್ನು ಹಾಕಬೇಕು. ಈ ಮಿಶ್ರಣವನ್ನು ಹಾಕಿ ಹೀಗೆ ಹಾಕ್ತಾನೆ ಇರಬೇಕು. ಆ ಮಿಶ್ರಣವನ್ನು ನಾವು ಒಂದು ರಬ್ಬರ್ ತಗೋಬೇಕು. ರಬ್ಬರ್ ತಗೊಂಡು ಕಟ್ಟಬೇಕು. ಕಟ್ಟಿದ ನಂತರ ಅಲ್ಲಿ ಒಂದು ಕತ್ರಿಯಿಂದ ಕಟ್ ಮಾಡಬೇಕು. ಸಣ್ಣ ನಿಮ್ಗೆ ಎಷ್ಟು ಸೈಜ್ ಬೇಕಾಗುತ್ತೋ ಅಷ್ಟು ಇದರಲ್ಲಿ ಕಟ್ ಮಾಡ್ಕೋಬೇಕು. ಎಣ್ಣೆ ಕಾಯ್ದಕ್ಕೆ ಇಡಬೇಕು. ಕಾಯ್ದ ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಅಂದರೆ, ಯಾವ ಶೇಪಲ್ಲಿ ಅಂದರೆ ನಾರ್ಮಲಾಗಿ ಜಿಲೇಬಿ ಒಂದು ಶೇಪಲ್ಲಿ ಇರುತ್ತೆ, ಗೋಲು. ಆ ಟೈಪ್ ಹಾಕಬೇಕು. ಚೆನ್ನಾಗಿ ಚಂದ ಎಣ್ಣೆ ಕಾಯ್ದಿರಬೇಕು. ಕಾಯ್ದಂಥ ಎಣ್ಣೆಯಲ್ಲಿ ಈ ರೀತಿ ಎಲ್ಲ ಗೋಲ್ ಚಕ್ಲಿ ಟೈಪ್ ಹಾಕ್ಬಿಡ್ಬೇಕು. ಹೀಗೆ ಹಾಕ್ತಾ ಇರಬೇಕು. ಆಮೇಲೆ ಒಂದೊಂದು ಹಿಂಗೆ ಎತ್ತಾಕ್ತಾ ಇರಬೇಕು. ಒಂದೊಂದು ಕಡೆಗೆ ತೆಗೆದು ಆ ಪಾಕ ಮಾಡಿದಂಥ ಒಂದು ಪಾಕದಲ್ಲಿ ನಾವೇನು ಮಾಡಿರ್ತೀವಲ್ಲ, ಇದು ಜಿಲೇಬಿ, ಆ ಜಿಲೇಬಿಯನ್ನು ಆ ಪಾಕದಲ್ಲಿ ಬಿಡಬೇಕು. ಸ್ಲೋ ಆಗಿ ಒಂದೊಂದು ಬಿಡ್ತಾನೆ ಇರಬೇಕು. ತುಂಬ ಅದೆಲ್ಲ ಕರ್ದಂಥ ಅದರಲ್ಲಿ ಆ ಪಾಕ ಎಲ್ಲ ಹೋಗಿ